ಬೀದರ್ ಜಿಲ್ಲೆಯ ಹುಣಸೂರಿನ ಗುರುಬಸವೇಶ್ವರ ಸಂಸ್ಥಾನ ಮಠದ ಡಾಕ್ಟರ್ ಶಿವಾನಂದ ಸ್ವಾಮೀಜಿ ಯತ್ನಾಳ್ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದು, ಬಸವಣ್ಣನವರ ಕುರಿತು ಆಡಿದ ಮಾತುಗಳು ವಾಪಸ್ ಪಡೆಯಬೇಕು ಎಂದು ಆಗ್ರಹ ಮಾಡಿದರು. ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್, ಬಸವಣ್ಣನವರ ಕುರಿತು ನೀನು ಆಡಿರುವ ಮಾತು ವಾಪಸ್ ತೆಗೆದುಕೊಂಡ್ರೆ ಮುಂದಿನ ಬಾರಿ ಚುನಾವಣೆಯಲ್ಲಿ ಗೆದ್ದು ಬರ್ತೀಯಾ, ಇಲ್ಲದೆ ಬಿದ್ದು ಹೋಗ್ತೀಯಾ ಎಂದು ಯತ್ನಾಳ್ ಅವರಿಗೆ ಸ್ವಾಮೀಜಿ ಶಾಪ ಹಾಕಿದ್ದಲ್ಲದೆ ಮುಂದಿನ ಬಾರಿ ನೀನು ಸೋಲದಿದ್ರೆ ನಾನು ಈ ಮಠದ ಪೀಠ ತ್ಯಾಗ ಮಾಡುತ್ತೇನೆ ಎಂದು ಹೇಳಿದರು. ಬಸನಗೌಡ ಪಾಟೀಲ್ ಯತ್ನಾಳ್ಗೆ ನಾಚಿಕೆ ಮಾನ ಮರ್ಯಾದೆ ಇದ್ರೆ ಲಿಂಗಾಯತರಿಗೆ ಕ್ಷಮೆ ಯಾಚಿಸಬೇಕು, ಇಲ್ಲದೆ ಕರ್ನಾಟಕದ ಲಿಂಗಾಯತರು ಇಲ್ಲಿಂದ ಓಡಿಸುವ ಕಾರ್ಯಕ್ರಮ ಹಮ್ಮಿಕೊಳ್ಳುತ್ತೇವೆ. ಬಸವಣ್ಣ ಅಂದ್ರೆ ಹಗುರವಾಗಿ ಮಾತನಾಡಬಾರದು. ಬಸವಣ್ಣನವರ ಬಗ್ಗೆ ಮಾತನಾಡುವವರು ನಾಲಿಗೆ ಬಿಗಿ ಹಿಡಿದು ಮಾತನಾಡಬೇಕು ಎಂದು ಎಚ್ಚರಿಕೆ ನೀಡಿದರು. ಏನು ಬಿಜಾಪುರದಲ್ಲಿರ್ತಕ್ಕಂಥ MLA ಆಗಿರ್ತಕ್ಕಂಥ ಏನು ಬಸವನಗೌಡ ಯತ್ನಾಳ್ ಅಂತೇಳಿ, ಬಸವನಗೌಡ ಯತ್ನಾಳ್ ಬಗ್ಗೆ ನಾನೇನಕ್ಕೆ ನೇರವಾಗಿ ಮಾತಾಡ್ತಿದ್ದೇನೆ, ಏನು ಅಂದಂಗಿಲ್ಲ ಮತ್ತು ಅವನ ಬಗ್ಗೆ ಹೆದರಂಗಿಲ್ಲ. ಇವತ್ತು ಅವನಿಗೇನಾದರೂ ನಾಚಿಕೆ ಮರ್ಯಾದೆ ಇದೆ ಅಂತ ಕೇಳಿದಾಗ ನಮ್ಮ ಲಿಂಗಾಯತರ ಕ್ಷಮೆ ಕೇಳಬೇಕು. ಇಲ್ಲಿದ್ರೆ ಕರ್ನಾಟಕದ ಲಿಂಗಾಯತರು ಏನು ಮಾಡ್ತಾರೆ ಅಂದರೆ ಅವನನ್ನು ಇಲ್ಲಿಂದ ಓಡಿಸ್ತಕ್ಕಂಥ ಕಾರ್ಯಕ್ರಮನ ಹಾಕೊಳ್ತಿದ್ದೇವೆ ಇವತ್ತು. ಯಾಕಂದರೆ ಸಾಮಾನ್ಯವಾಗಿರ್ತಕ್ಕಂಥ ವ್ಯಕ್ತಿ ಇವತ್ತು ಬಸವಣ್ಣ ಅಂದರೆ ಹಗುರವಾಗಿ ಮಾತಾಡಬಾರ್ದು. ಯಾರು ಬಸವಣ್ಣ ಬಗ್ಗೆ ಹಗುರವಾಗಿ ಮಾತಾಡ್ತಿದ್ದಾರೆ, ಸ್ವಲ್ಪ ನಾಲ್ಗೆಯನ್ನು ಎನ್ಕಿದ ಬಿಗಿಯಾಗಿ ಹಿಡಿದು ಮಾತಾಡಬೇಕು. ಇವತ್ತು ಏನೋ ಅವತ್ತು MLA ಇದ್ದಿರ್ಬೋದು, ನೀ ಏನೋ ಇವತ್ತು ದೊಡ್ಡ ಶ್ರೀಮಂತ ಇದ್ದಿರ್ಬೋದು, ಏನಾದರೂ ಇದ್ದಿರ್ಬೋದು. ನಿನ್ನ ಶ್ರೀಮಂತಿಕೆ ನಿನ್ನ ಏನು MLA ಏನಾಗ್ತದೆ ಅಂದರೆ ಅದು ಧಿಕ್ಕಾರ ಆಗ್ತದೆ. ಜನ ಏನು ಮಾಡ್ತಾರೆ ಅಂದರೆ ಇವತ್ತು ಕರ್ನಾಟಕದ ಪ್ರತಿಯೊಬ್ಬರು ಇವತ್ತು ದೀನರಾಗಲಿ ದಲಿತರಾಗಲಿ ಎಲ್ಲರೂ ಏನು ಮಾಡ್ತಾರೆ ಅಂದರೆ ಉಗಿತಕ್ಕಂಥ ಕೆಲಸ ಮಾಡ್ತಿದ್ದಾರೆ. ಅದಕ್ಕಾಗಿ ದಯಮಾಡಿ ಇವತ್ತು ಬಸವನಗೌಡ ಯತ್ನಾಳಲ್ಲಿ ವಿನಯದಿಂದ ಕೇಳ್ಕೊಳ್ತಿದ್ದೇನೆ. ಅಷ್ಟೇ ಅಲ್ಲದೆ ನೀನೊಬ್ಬ ಲಿಂಗಾಯತ ಆದ ಮೇಲೆ, ಇವತ್ತು ನೀನೊಬ್ಬ ವೀರಶೈವನಾದ ಮೇಲೆ ಏನು ಮಾತಾಡಬೇಕು, ಹೆಸರೇನು ಇಟ್ಕೊಂಡು ಬಸವರಾಜ ಅಲ್ಲ, ನೀನು ಬೆಂಕಿ ಹಚ್ಚತಕ್ಕಂಥ ಬಸವರಾಜ. ಯಾಕಂದ್ರೆ ಅಂತ ಇವತ್ತು ಕನಿಷ್ಠವಾಗಿ ಮಾತಾಡ್ತಿದ್ದಾರೆ. ಇವತ್ತು ಎಲ್ಲ ಕರ್ನಾಟಕದ ಎಲ್ಲ ಮಠಾಧೀಶರು ಖಂಡಿಸಿದ್ದಾರೆ. ಇವತ್ತು ಈಗಾಗಲೇ ಅಂತ ಕೇಳಿದ, ಅದಕ್ಕಾಗಿ ಬಸವನಗೌಡ ಯತ್ನಾಳದಲ್ಲಿ ಅಂತ ಕೇಳಿದಾಗ ನಾನು ಇವತ್ತು ಏನಂದ್ರೆ ಎದೆ ತಟ್ಟಿ ಹೇಳ್ತಿದ್ದೇನೆ, ನೀನು ಏನು ಮಾಡಬೇಕಂದ್ರೆ ಇವತ್ತು ಕರ್ನಾಟಕದ ಪ್ರತಿಯೊಬ್ಬ ಜನತೆಯನ್ನು ನೀವು ಕ್ಷಮೆ ಕೇಳಬೇಕು. ಕ್ಷಮೆ ಕೇಳಿದ್ರೆ ಬಿಡ್ತಿದ್ದೇವೆ, ಬೀಳತ್ರ ಹೋಗಿಲ್ಲ, ಬಿಡಲಿಲ್ಲ ಅಂದರೆ ದೊಡ್ಡದಾಗಿರ್ತಕ್ಕಂಥ ಹೋರಾಟ ಮಾಡ್ತೇವೆ. ನಾವೆಲ್ಲ ಲಿಂಗಾಯತರಿಗೆ ಎಲ್ಲರಿಗೂ ಕೂಡ್ಕೊಂಡು ಏನು ಮಾಡ್ತೇವೆ ಅಂದರೆ ಇವತ್ತು ಹೋರಾಟವನ್ನು ಮಾಡ್ತೇವೆ ಅಂತಕ್ಕಂಥ ನಿನಗೆ ಎಚ್ಚರಿಕೆಯನ್ನು ಕೊಡ್ತಿದ್ದೇವೆ. ನೀನು ಎಷ್ಟೇ ಶ್ರೀಮಂತ ಇದ್ದಿರ್ಬೋದು, ಯಾಕಂದರೆ ಅವನು ಮಾತಾಡೋ ಮಾತುಗಳನ್ನು ಕೇಳಬೇಕಾದ್ರೆ TV ಬರ್ತದ, ಎಲ್ಲದರ ಬಗ್ಗೆ ಹಗುರವಾಗಿ ಮಾತಾಡ್ತಾನೆ. ಸ್ವಾಮಿಗಳ ಬಗ್ಗೆ ಹಗುರವಾಗಿ ಮಾತಾಡ್ತಿದ್ದಾನೆ, ಬಸವಣ್ಣವ್ರ ಬಗ್ಗೆ ಹಗುರವಾಗಿ ಮಾತಾಡ್ತಿದ್ದಾನೆ. ಇವು ಒಬ್ಬನೇ ಏನು ಕೇಳಿ 30 ಮಾರ್ಕ್ ಅಂತ ತಿಳ್ಕೊಂಡ. ಏನು ದೊಡ್ಡ ನೀನು ಏನೋ ಮಿನಿಸ್ಟರಿ MLA ಇದ್ರೆ ನೀನು ದೊಡ್ಡವನ ತಿಳ್ಕೊಂಡು ಬರೋದು. ಇವತ್ತು ಸಮಾಜದಲ್ಲಿ ಕೇಳಿದಾಗ ಪ್ರತಿಯೊಬ್ಬ ಜನಾಂಗದವ್ರು ನಿಮ್ಗೆ ಓಟಾಗಿ ಹಾರಿಸ್ತಿರ್ತಾರೆ. ನೀನು ಯಾರನ್ನು ಕೇಳಿದ್ರೆ ನೀನು ಒಬ್ಬನೇ MLA ಆಗಂಗಿಲ್ಲ. ನಿಮ್ಗೆಲ್ಲರೂ ಏನು ಮಾಡ್ತಾರೆ ಅಂದರೆ ಶರಣು ಸಲಗರ್ ಇರಲಿ, ನಮ್ಮ ಶೈಲೇಂದ್ರ ಇರಲಿ, ಎಲ್ಲರೂ ಏನು ಮಾಡ್ತಾರೆ ಅಂದರೆ ಓಟಾಗಿ ಯಾರಿಗೆ ಹಾರಿಸ್ತಿರ್ತಾರೆ. ಇವು ಜನಗಳಿಗೆ ನೀವು ಗೌರವ ಕೊಡಂಗಿಲ್ಲ. ಅಂದ್ರೆ ಎಂಥ MLA ಇದೆ, ನಾನೇ ಬಸವಣ್ಣಿದ್ದೆ ಅಂತ ನಾಲ್ಕು ಹೇಳ್ತಿದ್ದಾನೆ ನಾವು. ಅದಕ್ಕಾಗಿ ಯಾರೂ ಬಸವಣ್ಣ ಅಲ್ಲ. ಆ ಬಸವಣ್ಣನ ಸರಿಸಮಾನವಾಗಿ ನಿಲ್ತಕ್ಕಂಥ ವ್ಯಕ್ತಿ ಯಾರೂ ಅಲ್ಲ. ಈ ಜಗತ್ತಿನಲ್ಲಿ ಯಾರಾದರೂ ಒಬ್ಬ ಬಸವಣ್ಣ ಇದ್ರೆ 12ನೇ ಶತಮಾನದ ಧರ್ಮಗುರು ಬಸವಣ್ಣವ್ರು ಬಿಟ್ಟರೆ ಯಾರೂ ಬಸವಣ್ಣ ಆಗಂಗಿಲ್ಲ. ಸುಮ್ಮನೆ ನೀವು ಬರ್ಕೋಬಹುದು, ಅಭಿನವ ಬಸವಣ್ಣ, ಆ ಬಸವಣ್ಣ ಶರಣ ಅಂತ ಬರ್ಕೋಬಹುದು. ಇದೆಲ್ಲ ಸುಳ್ಳಾಗ್ತದೆ. ಅದಕ್ಕಾಗಿ ದಯಮಾಡಿ ಅಂತ ಕೇಳಿದಾಗ ಆ ಯತ್ನಾಳರಲ್ಲಿ ವಿನಂತಿ ಮಾಡ್ಕೊಳ್ತಿದ್ದೇನೆ. ನೀನು ತೀವ್ರವಾಗಿ ಅಂತ ಕೇಳಿದಾಗ ನೀನು ಮಾತಾಡೋ ಖಂಡಿಸ್ತಿದ್ದೇವೆ, ಅದನ್ನು ವಾಪಸ್ ತಗೋಬೇಕು. ದಯಮಾಡಿ ವಾಪಸ್ ತಕೊಂಡ್ರೆ ಮುಂದೆ ನೀ ಆರಿಸಿ ಬರ್ತಿಲ್ಲ, ಹತ್ರ ಬಿದ್ದು ಹೋಗ್ತಿಲ್ಲ ನೋಡ್ಬೇಕಂದ್ರೆ ನಾನು ಈ ಮಾತನ್ನ ಚಾಲೆಂಜ್ ಕೊಟ್ಟು ಹೇಳ್ತಿದ್ದೇನೆ. ಅಕಸ್ಮಾತ್ ನೀವು ಮುಂದಿನ ಸಲ ಬೀಳಲಿಲ್ಲ ಅಂದ್ರೆ ಈ ಮಠದಿಂದ ನಾನು ತ್ಯಾಗ ಮಾಡ್ತೇನೆ ಇವತ್ತು. ಯಾಕಂದ್ರೆ ಜನ ಏನು ಮಾಡ್ತಾರೆ ಅಂದ್ರೆ ನೀನು ಬಹಿಷ್ಕಾರ ಮಾಡ್ತಿದ್ದಾರೆ. ಅದಕ್ಕಾಗಿ ದಯಮಾಡಿ ಆ ರೀತಿ ಆಡಬಾರ್ದು. ಅದಕ್ಕಾಗಿ MLAಗಳಾದವರು, ಮಂತ್ರಿಗಳಾದವರು ಸೌಜನ್ಯದಿಂದ ಮಾತಾಡಬೇಕು. ಸಿಕ್ಕಾಪಟ್ಟಿ ಮಾತಾಡಿದ್ರೆ ಏನಾಗ್ತದೆ, ಸಮಾಜದಲ್ಲಿ ಹೊಲಸಾಗಿಬಿಡ್ತದೆ. ಇವತ್ತು ಅತಿಯಾಗಿರ್ತಕ್ಕಂಥ ಮಾತುಗಳಿಂದ ಏನಾಗಿದೆ ಅಂದ್ರೆ ಸಮಾಜ ಹೊಡಿತಕ್ಕಂಥ ಕೆಲಸಗಳನ್ನು ಇವತ್ತು ಕಾಮರೆಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರಗಿ, ಡಾಕ್ಟರ್ SB ಕಾಮರೆಡ್ಡಿ ಹಾಗೂ
ಡಾಕ್ಟರ್ ಪ್ರತಿಮಾ ಎಸ್ ಕಾಮರೆಡ್ಡಿ ಸಾರಥ್ಯದಲ್ಲಿ ಕಳೆದ 11 ವರ್ಷಗಳಿಂದ ಸಾವಿರಾರು ರೋಗಿಗಳಿಗೆ ದಿನದ 24 ಗಂಟೆ ತುರ್ತು ಸೇವೆ ನೀಡಿದ ಶ್ರೇಯಸ್ಸು. ಆರ್ಥೋ ಚಿಕಿತ್ಸೆಗೆ ನುರಿತ ವೈದ್ಯರ ತಂಡ, ನ್ಯೂರೋ ಸರ್ಜರಿ, ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿ, ಇಂಟರ್ವ್ಯಾಕ್ಸಿನಲ್ ಪೇನ್ ಕ್ಲಿನಿಕ್, ಪ್ಲಾಸ್ಟಿಕ್ ಸರ್ಜರಿ, ಫೇಶಿಯಲ್ ಮ್ಯಾಕ್ಸಿಲಿಯೋ ಸರ್ಜರಿ, ದಿನದ 24 ಗಂಟೆ ಲ್ಯಾಬ್ ಸೌಲಭ್ಯ, ದಿನದ 24 ಗಂಟೆ ಮೆಡಿಕಲ್ ಸೌಲಭ್ಯ, ಡಿಜಿಟಲ್ ಎಕ್ಸ್ರೇ, ದಿನದ 24 ಗಂಟೆ ಬ್ಲಡ್ ಬ್ಯಾಂಕ್ ಸರ್ವಿಸ್, ದಿನದ 24 ಗಂಟೆ ಆಂಬ್ಯುಲೆನ್ಸ್ ಸೌಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸರ್ಕಾರಿ ITI ಕಾಲೇಜು ಮುಂಭಾಗ, ಕಾಮರೆಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ, ಕಲಬುರಗಿ. ಫೋನ್ ನಂಬರ್ 084722566163.